ಮಿಲೇನಿಯಂ ಶಾಲೆ ಬೆಳ್ಳಿ ಹಬ್ಬಕ್ಕೆ ಶ್ರೀ ಅಭಿನವ ಶಿವಲಿಂಗ ಶಿವಾಚಾರ್ಯರು ಮತ್ತು ಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಅವ್ವ ಅವರು ಸಚಿವ ಶರಣಬಸಪ್ಪ ದರ್ಶನಪುರ್, ಎಂವೈ ಪಾಟೀಲ್, ಅಲ್ಲಪ್ರಭು ಪಾಟೀಲ್, ತಿಪ್ಪಣಪ್ಪ ಕಂಕನೂರು ಸೇರಿದಂತೆ ಅತಿಥಿ ಗಣ್ಯರು ಕಾರ್ಯಕ್ರಮಕ್ಕೆ ಚಾಲನೆ. ಕಲಬುರಗಿ ನಗರದಲ್ಲಿ ಇರುವ ಮಿಲೇನಿಯಂ ಶಾಲೆಯ 25ನೇ ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಖಾಸಗಿ ಫಂಕ್ಷನ್ ಹಾಲ್ನಲ್ಲಿ ಅದ್ದೂರಿಯಾಗಿ ಬೆಳ್ಳಿ ಹಬ್ಬ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿಥಿ ಗಣ್ಯರು ಮಾತನಾಡಿ ಶಾಲೆ ಆಡಳಿತ ಮಂಡಳಿಯವರಿಗೆ ಶುಭವನ್ನು ಕೋರಿದರು. ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಮಾದನ ವಿಕರ್ಣ ಪೂಜ್ಯರಿಗೆ ವಂದಿಸುತ್ತಾ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಗೌರವ ಉಪಸ್ಥಿತಿಯನ್ನು ಹೊಂದಿ ಉದ್ಘಾಟನೆಯ ಭಾಷಣವನ್ನು ಮಾಡಿರ್ತಕ್ಕಂಥ ಶರಣಬಸವೇಶ್ವರ ವಿದ್ಯಾವರ್ತಕ ಸಂಘದ ಅಧ್ಯಕ್ಷರು ಹಾಗೂ ಶರಣಬಸವ ವಿಶ್ವವಿದ್ಯಾಲಯ ಗುಲ್ಬರ್ಗದ ಕುಲಪತಿಗಳಾಗಿರ್ತಕ್ಕಂಥ ಮಾತೋಶ್ರೀ ಡಾಕ್ಟರ್ ದಾಕ್ಷಾಯಿಣಿ ಎಸ್ ಅಪ್ಪ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭಾಗದ ಶಾಸಕರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಅಲ್ಲಪ್ರಭು ಪಾಟೀಲ್ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ತಿಪ್ಪಣಪ್ಪ ಕಂಕನೂರು ಅವರೇ, ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಶಶಿಲ್ ಜಿ ನಮೋಶಿ ಅವರೇ, GDCC ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸೋಮಶೇಖರ್ ಗೋನಾಯ್ಕ್ ಅವರೇ, ಈ ಒಂದು ಸಂಸ್ಥೆಯ ಅಧ್ಯಕ್ಷರು ಮತ್ತು ಆತ್ಮೀಯರಾಗಿರ್ತಕ್ಕಂಥ MN ಪಾಟೀಲ್ ಅವರೇ ಮತ್ತು ಅವರ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಸದಸ್ಯರೇ ಮತ್ತು ಇಲ್ಲಿ ಸೇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ಗೌರವಾನ್ವಿತ ಆಮಂತ್ರಿತರೇ ಮತ್ತು ಪೋಷಕ ವರ್ಗದವರೇ ಮತ್ತು ಈ ಒಂದು ಶಿಕ್ಷಣ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರು, ಇವತ್ತು ನಮ್ಮ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ MN ಪಾಟೀಲ್ ಅವರು ಮತ್ತು ಅವರೆಲ್ಲ ಮಿತ್ರ ಮಂಡಳಿಯವರು ಸೇರಿ 25 ವರ್ಷದಿಂದ ಮಾಡಿರ್ತಕ್ಕಂಥ ಒಂದು ಸಣ್ಣ ಪ್ರಮಾಣದ ಒಂದು ಶಿಕ್ಷಣ ಸಂಸ್ಥೆ ಇವತ್ತು ಗುಲ್ಬರ್ಗದಲ್ಲಿ ಎಲ್ಲರೂ ಕೂಡ ತಲೆ ಎತ್ತಿ ನೋಡ್ತಕ್ಕಂಥ ರೀತಿಯಲ್ಲಿ ಅದನ್ನು ಎಲ್ಲರೂ ಸೇರಿ ಸಾಗಿಸ್ಕೊಂಡು ಬಂದಿದ್ದಾರೆ. ಸುಮಾರು ಹೇಳಿದಾಗೆ 40 ವಿದ್ಯಾರ್ಥಿಗಳಿಂದ ಪ್ರಾರಂಭ ಆಗಿರ್ತಕ್ಕಂಥ ಈ ಒಂದು ಶಿಕ್ಷಣ ಸಂಸ್ಥೆ ಸುಮಾರು 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಹೊಂದಿರತಕ್ಕಂಥದ್ದು. ಇದ್ರ ಮೇಲೆ ಗೊತ್ತಾಗ್ತದೆ ಯಾವ ರೀತಿಯಾಗಿ ಜನರ ಮನಸ್ಸಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಮನಸ್ಸು ಮಾಡಿದೆ. ಅರುಣ್ ಕುಮಾರ್ ಪಾಟೀಲ್ ಅವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಶಾಲೆಯ ಬಗ್ಗೆ ಅವ್ರು ಹೇಳ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕೇಳಿದ್ವಿ. ಸಾನ್ನಿಧ್ಯವನ್ನು ಪರಮ ಪೂಜ್ಯ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳ ಪಾದಗಳಿಗೆ ನಮಸ್ಕರಿಸಿ, ಇನ್ನೋರ್ವ ಮಾತೋಶ್ರೀ ದಾಕ್ಷಾಯಿಣಿ ಅವರ ಪಾದಗಳಿಗೆ ನಮಸ್ಕರಿಸಿ, ವೇದಿಕೆ ಮೇಲೆ ಅತ್ಯುತ್ತವಾಗಿರ್ತಕ್ಕಂಥ ಹಿರಿಯರಾದ ಅಷ್ಟೊಂದು ಶಾಸಕರನ್ನ ಅಭಿನಂದಿಸಿದ್ದಾರೆ. ಗೆಳೆಯ ತಿಪ್ಪಣಪ್ಪ ಕಂಕನೂರು ಅವರೇ ಹಾಗೂ ವೇದಿಕೆ ಮೇಲೆ ಆಡಳಿತ ಮಂಡಳಿಯ ಅಧ್ಯಕ್ಷರಾದ MN ಪಾಟೀಲ್, ಶ್ರೀಶೈಲ್ ಅವರೇ, ವರುಣಕುಮಾರ್ ಪಾಟೀಲ್, GSK ಮಾಜಿ ಪಾಟೀಲ್, ಸೂರ್ಯಕಾಂತ್ ಪಾಟೀಲ್, ಶರಣ್ ಪಾಟೀಲ್, ಶರಣಬಸಪ್ಪ ಬೆಂಗಳೂರು ಅವರೇ, ಬಸವರಾಜ್ ಬಾಲಿ ಅವರೇ, ಸುನೀಲಪ್ಪ ಕನ್ಸಲ್ಟಿ ಅವರೇ, ನೀಲಮೂಲ ದರ್ಶಕ್ ಅವರೇ, ಸುಭಾಷ್ ಚಂದ್ರ ಗಾಂಧಿ ಅವರೇ, SS ದೇಶಮುಖ್ ಅವರೇ ಹಾಗೂ ಸುರೇಶ್ ಅವರೇ, ಪಾಟೀಲ್
ಎನ್ ನಾಗರಾಜ್ ಸರ್ಕಾರ ಯೂನಿವರ್ಸಿಟಿಯವರೇ, ಅರ್ಷಿತಾ ರಾಗಿಯವರೇ, ಸಚಿನ್ ಎಲ್ಲರಿಗೂ ಕೂಡ ನಾನು ಈ ಸಮಾರಂಭದಲ್ಲಿ ಮೊದಲನೇದಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳು, ಬಾಲಕರು ಮತ್ತು ವಿದ್ಯಾರ್ಥಿಗಳು, ಸುಮಾರು 200 ಮೇಲ್ಪಟ್ಟು ಶಿಕ್ಷಕರನ್ನು ಹೊಂದಿರತಕ್ಕಂಥ ಎಲ್ಲ ಪ್ರಾಧ್ಯಾಪಕರೇ, ಮಾಧ್ಯಮದ ಮಿತ್ರರು, ನನಗೆ 25 ವರ್ಷಗಳ ಹಿಂದಿನ ನೆನಪು ನಾನು ಬೆಂಗಳೂರಿಗೆ ಹೇಳಿದೆ. ನಮ್ಮ ಧರ್ಮಸಿಂಗ್ ಸಾಹೇಬರು ಕೂಡ ಮೀಸಲು ಆ ಟೈಮ್ನಲ್ಲಿ ಬೆಂಗಳೂರು ಎಲ್ಲರೂ ಕೂಡಿ ಬಂದು ಅವರನ್ನು ಅವ್ರ ಜೊತೆಗೆ ನಾನು ಕೂಡ ಈ ಪ್ರಾರಂಭೋತ್ಸವ ಬಂದಿದ್ದೆ ಈ ಸ್ಕೂಲ್ನ ಕಾರ್ಯಕ್ರಮ. ಅವಾಗ ಭಾಳ ಸಣ್ಣ 20-30 ಮಕ್ಕಳು. ಅರುಣ್ ಕುಮಾರ್ ನನ್ನ ಅನಿಸಿಕೆಯಲ್ಲಿ ಬರ್ತಾರೆ. ಅರುಣ್ ಕುಮಾರ್ ಪಾಟೀಲ್ ಪಾಟೀಲ್ ಹೇಳ್ತಾ ಇದ್ರು, ದೇಶದ ಬೆಳವಣಿಗೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವುದನ್ನು ಶಿಕ್ಷಣ ಕ್ಷೇತ್ರ. ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರ ಆಗಲಿ ಶಿಕ್ಷಣ ಕ್ಷೇತ್ರಕ್ಕೆ ಮಹತ್ವ ಕೊಟ್ಟು ಹೆಚ್ಚಿನ ಬಜೆಟನ್ನು ಇದಕ್ಕೆ ಮೀಸಲಾಗಿಟ್ಟು ಈ ದೇಶವನ್ನು ಮುನ್ನಡೆಸಬೇಕು ಅಂತ ಹೇಳಿ ಕೇಂದ್ರ ರಾಜ್ಯ ಸರ್ಕಾರಗಳು ಪ್ರಯತ್ನ ಮಾಡ್ತಾರೆ. ಆದರೂ ಕೂಡ ನಮ್ಮ ನಿರೀಕ್ಷೆ ಮಟ್ಟಕ್ಕೆ ನಾವು ಮುಟ್ಟಿಲ್ಲ ಅಂತೇಳಿ ಒಂದು ಕೊರಗೆ. ಯಾಕೆ ನಿರೀಕ್ಷೆ ಮಟ್ಟಕ್ಕೆ ಮುಟ್ಟಿಲ್ಲ ಅಂತಂದರೆ, ಸ್ವತಂತ್ರ ಪೂರ್ವದಲ್ಲಿ 33 ಕೋಟಿ ಜನ ಇತ್ತು. ಇವತ್ತು 140 ಕೋಟಿ ನಾವು ಮುಟ್ಟಿದ್ದೇವೆ. ವಿಶ್ವದಲ್ಲಿ ಜನಸಂಖ್ಯೆ ದೃಷ್ಟಿಯಿಂದ ನಾವು ನಂಬರ್ 1 ಇದ್ದೇವೆ. ಮೊದಲು ಚೈನಾ ಇತ್ತು, ನಾವು ಮುಂದೆ ಬಂದೆವು. ಅದಕ್ಕೇನು ಕೊರತೆ ಇಲ್ಲ. ಆದರೆ ನಮ್ಮ ಮುಂದುವರಿಯಲಿಕ್ಕೆ ಬಹಳಷ್ಟು ಕೊರತೆಗಳು. ಚೈನಾ ಅಂತ ದೇಶ ಬಹಳ ಮುಂದೆ ಬಂದಿದೆ. ಜಪಾನ್, ಜರ್ಮನಿ ಇವೆಲ್ಲ ದೇಶಗಳು ಬಹಳಷ್ಟು ಮುಂದೆ ಬಂದಿವೆ. ಅದು ಭಾರತ ದೇಶ ಇವತ್ತು ಸಮೃದ್ಧಿಯಾದಂಥ ದೇಶ ಇದೆ. ಇಲ್ಲಿ ಎಲ್ಲ ನ್ಯಾಚುರಲ್ ರಿಸೋರ್ಸಸ್ ಇದೆ. ನಿಮ್ಮೆಲ್ಲರ ಚಿತ್ತ ಈ ವೇದಿಕೆ ಹತ್ರ ಬರಬೇಕು. ತಾವೆಲ್ಲರೂ ಒಂದ್ಸರಿ ಜೋರಾಗಿ ಚಪ್ಪಾಳೆಗಳನ್ನು ಕೊಡೋಣ, ಕೈಗಳನ್ನು ಮೇಲೆ ಕೆತ್ತಿ. 25 ವರ್ಷಗಳ ಲೋಕಕ್ಕೆ ಸಮರ್ಪಿತ ಸೇವೆಯನ್ನು ಈ ನಾಡಿಗೆ ನೀಡ್ತಾ ಇರುವಂತಹ ನಮ್ಮ ಮೇಲಿನ ಶಿಕ್ಷಣ ಸಂಸ್ಥೆಗೆ ತಾವೆಲ್ಲರೂ ಬಹಳಷ್ಟು ಆಭಾರಿಯಾಗಿರಬೇಕಾಗಿರುವಂಥದ್ದು. ಕಾರಣ ಏನು ಅಂತಂದರೆ, ಇದೇ 25-30 ವರ್ಷಗಳ ಹಿಂದೆ ನಮ್ಮ ನಾಡಿನಲ್ಲಿ ಶಿಕ್ಷಣದ ವ್ಯವಸ್ಥೆ ಹೆಂಗಿತ್ತು ಅಂತೇಳಿ ನಾವೆಲ್ಲ ಅಧ್ಯಯನ ಮಾಡಿದರೆ, ಯಾರಾದರೂ ಊರಿಗೆ ಬಂದರೆ, ಮನೆಗೆ ಬಂದ್ರಂದು ಪತ್ರ ಕೊಟ್ಟರೆ, ಕೊಟ್ಟಿರೋ ಪತ್ರ ಸಹಿತ ಓದಕ್ಕೆ ಬರದೇ ಇರುವಂತಹ ಅನಿವಾರ್ಯತೆ ಸಂದರ್ಭ ನಮ್ಮಲ್ಲಿ ಎಲ್ಲ ಕಡೆ ಇತ್ತು. ಆವಾಗೆಲ್ಲ ಆ ಪತ್ರ ಓದಬೇಕಾಗಿತ್ತಂದ್ರೆ ಯಾರೋ ಮನೆ ಒಳಗಡೆ ಚೀತ ಮಾಡಿ, ಕೆಲಸ ಮಾಡಿ, ನೆಲ ಒರೆಸಿ ಕೆಲಸ ಮಾಡಿ, ಕಸ ಹೊಡೆದು ಓದಿರುವಂತಹ ಜನರ ಕಡೆ ಹೋಗಿ, ಶ್ರೀಮಂತರ ಕಡೆ ಹೋಗಿ ಪತ್ರ ಓದುವಂತಹ ಅನಿವಾರ್ಯತೆಯನ್ನು ನಾವು 25-30 ವರ್ಷಗಳ ಹಿಂದೆ ನಾವೆಲ್ಲ ಕಾಣ್ತೇವೆ. ಆದರೆ ಇವಾಗ ಎಲ್ಲರಿಗೂ ಸಹಿತ ಶಿಕ್ಷಣ ಇರೋದ್ರಿಂದಾಗಿ ಯಾರಿಗೂ ಸಹಿತ ಅಂತಹ ಅನಿವಾರ್ಯತೆ ಇಲ್ಲ. ಎಲ್ಲರೂ ಸಹಿತ ಒಳ್ಳೆಯ ವಿದ್ಯಾವಂತರು, ಪ್ರಬುದ್ಧವಂತರು, ಶಿಕ್ಷಣವಂತರಾಗಿರುವಂಥ ಕಾರಣದಿಂದಾಗಿಯೇ ಎಲ್ಲರೂ ಸಹಿತ ಅಕ್ಷರಸ್ಥರಾಗಿದ್ದಾರೆ. ಕಾರಣ ಅಂತಂದ್ರೆ, ನಾವೆಲ್ಲ ಅಕ್ಷರಸ್ಥರಾಗಲಿಕ್ಕೆ ಕಾರಣ ಬರೀ ಕೇವಲ ಸರ್ಕಾರಗಳು ಅಷ್ಟೇ ಅಲ್ಲ. ಸರ್ಕಾರದ ಜೊತೆಗೆ ಮಠಗಳು, ಮಂದಿರಗಳು, ಮತ್ತೆ ಆ ಮಠಗಳ ಭಕ್ತರಾಗಿರ್ತಕ್ಕಂತಹ ಇಂತಹ ನೂರಾರು ಜನ ಶಿಕ್ಷಕರೆಲ್ಲರೂ ಸೇರಿ ಕಟ್ಟಿರುವಂತಹ ಸಂಘ ಸಂಸ್ಥೆಗಳು ಶಿಕ್ಷಣದ ಮುಖೇನ ಇವತ್ತು ಈ ನಾಡು ಅತ್ಯಂತ ಶಿಕ್ಷಣದಲ್ಲಿ ಬಹಳ ಪ್ರಾಧಾನ್ಯತೆಯನ್ನು ಕಂಡಿದೆ ಅಂತ ನಾವೆಲ್ಲ ಬಡದಾಡಬೇಕಾಗಿರುವಂಥದ್ದು. ನಾವೆಲ್ಲ ಎಷ್ಟು ಅಭಿಮಾನ ಹೆಮ್ಮೆ ಪಡಬೇಕು ಅಂತಂದ್ರೆ, ಇಷ್ಟೆಲ್ಲ ಸಂಸ್ಥೆಯನ್ನು ಕಟ್ಟಿರುವಂತಹ ಅವರ ಶ್ರಮ, ಅವರ ಹಿಂದಿನ ಶ್ರಮ, ಅವರೆಲ್ಲ ರಜತಗಿರಿಯ ಪುಸ್ತಕದೊಳಗಡೆ ಓದ್ತಾ ಇದ್ದೆ. ಅವರೆಲ್ಲ ಮಕ್ಕಳಿಗೆ ಅವಾಗೆಲ್ಲ ಡೊನೇಷನ್ ಕೊಡ್ಲಿಕ್ಕೆ ಆಗಾಗಿಲ್ಲ ಅಂತ ತಿಳ್ಕೊಂಡು ಅವರೇ ಎಲ್ಲ ಒಂದಿಷ್ಟೆಲ್ಲ ಸಮಾನ ಮನಸ್ಕರೆಲ್ಲರೂ ಸೇರಿ ಅವರೆಲ್ಲರೂ ಒಂದಿಷ್ಟು ಫಂಡ್ ಎಲ್ಲ ಕೂಡಿಸಿ ನಾವೇ ಒಂದು ಶಿಕ್ಷಣ ಸಂಸ್ಥೆ ತೆರೆಯೋಣ. ನಮ್ಮ ಹಾಗೆ ಇರುವಂತಹ ಹಳ್ಳಿ ಭಾಗದ ಮಕ್ಕಳಿಗೆ, ಬಡಜನರ ಮಕ್ಕಳಿಗೆ ಬಹಳಷ್ಟು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಓದಲಿಕ್ಕೆ ಆಗಂಗಿಲ್ಲ ಅಂತ ಎಲ್ಲ ಮಕ್ಕಳನ್ನ ನಾವೆಲ್ಲ ನಮ್ಮ
ತಿಳ್ಕೊಂಡು ನಾವೆಲ್ಲ ಓದಿಸ್ಬೇಕಾಗಿರುವಂಥ ಅನಿವಾರ್ಯತೆ ಇದೆ. ಬರೀ ಬದುಕು ನಾವು ಬರೀ ಸರ್ಕಾರಿ ನೌಕರಿ ತಗೊಂಡ್ವಿ, ನಾವು ನಮ್ಮ ಸಂಸಾರ ಆಯಿತು ಅಂತ ನಮ್ಮ ಜೀವನ ಸಾರ್ಥಕ ಆಗೋದಿಲ್ಲ. ಜೀವನ ಯಾವಾಗ ಸಾರ್ಥಕ ಆಗುತ್ತೆ ಅಂತಂದ್ರೆ ನಮ್ಮ ಬದುಕು ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು, ನಮ್ಮ ಜೀವನ ಇನ್ನೊಬ್ಬರಿಗೆ ಮಾದರಿ ಆಗಬೇಕು. ಹಂಗೆ ಬದುಕಿದ್ರೆ ಮಾತ್ರ ನಮ್ಮ ಜೀವನ ಸಾರ್ಥಕತೆ ಆಗುತ್ತೆ ಅನ್ನುವಂತಹ ಕನಸನ್ನು ಕಟ್ಟಿಕೊಂಡು ಸುಮಾರು ಇಲ್ಲಿರುವಂಥ ಎಲ್ಲ ಸದಸ್ಯರೆಲ್ಲರೂ ಸಹಿತ ಅವರೆಲ್ಲ ಗೋಲ್ಡ್ ಮೆಡಲಿಸ್ಟ್ಗಳೇ, ಒಳ್ಳೆ ಸಮಾನ ಮನಸ್ಕರು, ಒಳ್ಳೆ ಸ್ನೇಹಿತರು, ಇವರೆಲ್ಲರೂ ಸೇರಿ ಕಲ್ಯಾಣ ಕರ್ನಾಟಕ, ಬಹುಶಃ ನಮ್ಮ ಈ ನಾಡಿನಲ್ಲಿ ಕಲ್ಯಾಣ ಕರ್ನಾಟಕ ಅನ್ನುವಂತಹ ಶಿರೋನಾಮೆಯನ್ನು ಹೊತ್ಕೊಂಡು ಸ್ಥಾಪನೆ ಆಗಿರ್ತಕ್ಕಂಥ ಏಕೈಕ ಸಂಸ್ಥೆ ಅಂತಂದ್ರೆ ಅದು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆ ಅಂತ ಅನ್ನೋದನ್ನು ನಾವು ಮರೆಯಬಾರದು. ಅಂತಹ ಒಂದು ಶಿಕ್ಷಣ ಸಂಸ್ಥೆಗಳನ್ನೆಲ್ಲ ಕಟ್ಟಿದ್ದಾರೆ. ನಾವೆಲ್ಲ ಕಟ್ಟಿರ್ತಕ್ಕಂಥವ್ರನ್ನ, ಬೆಳೆಸಿರ್ತಕ್ಕಂಥವ್ರನ್ನ ಯಾವ ಕಾರಣಕ್ಕೂ ಸಹಿತ ಮರೆಯಬಾರದು. ಕಟ್ಟಿದ ಶಿಕ್ಷಣ ಸಂಸ್ಥೆಗಿಂದು ಬೆಳ್ಳಿ ಹಬ್ಬದ ಸಡಗರ. ಆರಂಭದಲ್ಲಿ ಶಾಲಾ ತರಗತಿಯೊಂದಿಗೆ ಆರಂಭವಾದ ಸಂಸ್ಥೆ ಇದು ಪದವಿ ಪೂರ್ವ ಕಾಲೇಜುವರೆಗೆ ಬೆಳೆದು ಗುಣಮಟ್ಟತೆಯೊಂದಿಗೆ ಮುನ್ನಡೆದು ಶಿಕ್ಷಣ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ ಎಂದು ನಗರದ ಆಳಂದ್ ಕಾಲೋನಿಯಲ್ಲಿರುವ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಹಾಗೂ ಹಿರಿಯ ನ್ಯಾಯವಾದಿ MN ಪಾಟೀಲ್ ಹಾಗೂ ಕಾರ್ಯದರ್ಶಿಗಳು ಅರುಣ್ ಕುಮಾರ್ ಅವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಹೇಳಿದರು. ಹುಟ್ಟು ಹಾಕಿದ್ದೇವೆ. ಅದರ ಅಡಿಯಲ್ಲಿ ಮಿಲೇನಿಯಂ ಆಂಗ್ಲ ಮತ್ತು ಕನ್ನಡ ಮಾಧ್ಯಮ ಶಾಲೆ, ಮಿಲೇನಿಯಂ PU ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಈ ಭಾಗದಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ರೈತಾಪಿ ಮಕ್ಕಳಿಗೆ ಹಿಂದುಳಿದ ಭಾಗದಲ್ಲಿ ಒಂದು ಶಿಕ್ಷಣವನ್ನು ಕಡಿಮೆ ಬೆಲೆಯಲ್ಲಿ, ಜನರಿಗೆ ನಿಲುಕುವ ಬೆಲೆಯಲ್ಲಿ ಉತ್ಕೃಷ್ಟವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದ ನಾವೆಲ್ಲ ಸ್ನೇಹಿತರು ಸೇರಿ ಈ ಒಂದು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟುಹಾಕಿದ್ದೇವೆ. ಇಲ್ಲಿಯವರೆಗೆ 37 ವಿದ್ಯಾರ್ಥಿಗಳಿಂದ ಪ್ರಾರಂಭಗೊಂಡಂಥ ಈ ಶಿಕ್ಷಣ ಸಂಸ್ಥೆ ಇವತ್ತು 3,000ಕ್ಕಿಂತ ಅಧಿಕ ವಿದ್ಯಾರ್ಥಿಗಳು ನಮ್ಮಲ್ಲಿ ಓದುತ್ತಾ ಇದ್ದಾರೆ. ಭಾಳ ಅತ್ಯಂತ ಅಭಿಮಾನದ ಸಂಗತಿ. ಜೊತೆಗೆ 200ಕ್ಕೂ ಹೆಚ್ಚು ಜನ ಶಿಕ್ಷಕರು, ಶಿಕ್ಷಕೇತರ ಸಿಬ್ಬಂದಿ ಇವತ್ತು ನಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪದರಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಯ ಸಾಧನೆ ಹೇಳಬೇಕಾದ್ರೆ 14 ವರ್ಷದ SSLC ರಿಸಲ್ಟ್ನಲ್ಲಿ 14 ಬ್ಯಾಚುಗಳಲ್ಲಿ 9 ಸಲ ನಮ್ಮ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಫಲಿತಾಂಶವನ್ನು ಕೊಟ್ಟು ಒಂದು ಕರ್ನಾಟಕ ರಾಜ್ಯದಲ್ಲಿ ದಾಖಲೆಯನ್ನು ಮಾಡಿದ್ದಾರೆ ಅನ್ನತಕ್ಕಂಥದ್ದನ್ನು ಸಮಾಜದ ಜನರಿಗೆ ನಾನು ವಿನೀತನಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಷ್ಟೇ ಅಲ್ಲ ಸ್ನೇಹಿತರೆ, ಈ 2018ರಿಂದ ಇತ್ತೀಚೆಗೆ SSLC ರ್ಯಾಂಕ್ಗಳನ್ನು ನೋಡಿದಾಗ ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, ಥರ್ಡ್ ರ್ಯಾಂಕ್, ಫೋರ್ತ್ ರ್ಯಾಂಕ್ SSLCಯಲ್ಲಿ ಕಂಟಿನ್ಯೂಸ್ ಆಗಿ 4 ರ್ಯಾಂಕುಗಳನ್ನು ಕೊಟ್ಟಂಥ ಶಿಕ್ಷಣ ಸಂಸ್ಥೆ, ಕಾಲೇಜು, ಅದು ಶಾಲೆ ಅಂತಂದರೆ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಅನ್ನತಕ್ಕಂಥದ್ದನ್ನು ಭಾಳ ಗೌರವದಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಜೊತೆಗೆ ಅದಕ್ಕಿಂತ ಪೂರ್ವದಲ್ಲಿ 5ನೇ ರ್ಯಾಂಕನ್ನು ಕೂಡ ನಮ್ಮ ಶಾಲೆಯ ವಿದ್ಯಾರ್ಥಿ ಬಂದಿದ್ದ. ಇನ್ನು PU ವಿಜ್ಞಾನದಲ್ಲಿ 600 ಅಂಕಗಳಿಗೆ 600 ಅಂಕಗಳನ್ನು ಪಡೆದುಕೊಂಡಂಥ ಅತ್ಯಂತ ಮಧ್ಯಮ ವರ್ಗದ ಒಬ್ಬ ವಿದ್ಯಾರ್ಥಿನಿ ಲಕ್ಷ್ಮಿ ಅನ್ನತಕ್ಕಂಥದ್ದನ್ನು ಹುಡುಗಿ ಫಸ್ಟ್ ರ್ಯಾಂಕನ್ನು ಪಡೆದುಕೊಂಡಿದ್ದು ನಮ್ಮ ಮಿಲೇನಿಯಂ ಸಂಸ್ಥೆಗೆ, ನಮ್ಮ ಕಲ್ಯಾಣ ಕರ್ನಾಟಕ ಸಂಸ್ಥೆಗೆ ಒಂದು ಕಿರೀಟದಲ್ಲಿ ಗರಿಮೆಯನ್ನು ಮೂಡಿಸಿದ್ದಾಳೆ ಅನ್ನತಕ್ಕಂಥದ್ದು. ಅಂಥ ಎಲ್ಲ ವಿದ್ಯಾರ್ಥಿಗಳು ಬಡ ಮತ್ತು ಮಧ್ಯಮ ವರ್ಗದಿಂದ ಬಂದಿದ್ದು, ಅಂಥ ವಿದ್ಯಾರ್ಥಿಗಳು ರ್ಯಾಂಕ್ ಪಡೆದಿದ್ದು ನಮಗೆ ಬಹಳ ಅತ್ಯಂತ ಅಭಿಮಾನದ ಸಂಗತಿ ಅಂತ ನಾನು ಭಾವಿಸಿದ್ದೇನೆ. ಜೊತೆಗೆ ಇನ್ನು ಗ್ರಾಮೀಣ ಪ್ರದೇಶದಿಂದ ಬರ್ತಕ್ಕಂಥ ಮಕ್ಕಳು ನಮ್ಮಲ್ಲಿ ಬರ್ತಿದ್ದಾರೆ ಮತ್ತು ಕಡಿಮೆ ಬೆಲೆಯಲ್ಲಿ ನಾವು ಉತ್ಕೃಷ್ಟವಾದಂಥ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕಂತಕ್ಕಂಥದ್ದು. ಈ 25 ವರ್ಷಗಳಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನು ಮಾನದಂಡ ಹಾಕಿದೆ, RTEನಲ್ಲಿ ರೈಟ್ ಟು ಎಜುಕೇಷನ್ನಲ್ಲಿ ಏನು ಫೀಸನ್ನು ಪ್ರಿಸ್ಕ್ರೈಬ್ ಮಾಡ್ತಾರೆ, ಅವರಿಗಿಂತ ಕಡಿಮೆ, ಅವರು ಹೇಳುವಂಥ ಫೀಸಿನಕ್ಕಿಂತ ಕಡಿಮೆ ಫೀಸಿನಲ್ಲಿ ನಾವು ನಮ್ಮ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡ್ತಾ ಇದ್ದೇವೆ ಅನ್ನತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಈಗ 2 CA ಸೈಟ್ಗಳನ್ನು ಖರೀದಿ ಮಾಡಿ 2 ಉತ್ತಮ ಒಂದು ಇನ್ಫ್ರಾಸ್ಟ್ರಕ್ಚರ್ ಹೊಂದಿದಂಥ ಭವ್ಯ ಬಂಗ್ಲೆಗಳನ್ನು, ಅದರಲ್ಲಿ ವಿಶೇಷವಾಗಿ ಕನ್ನಡ ಮಾಧ್ಯಮದ ಶಾಲೆಯ ಬಿಲ್ಡಿಂಗ್ ಏನಿದೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಬಹುಶಃ ಯಾರ್ದು ಇರಲಿಕ್ಕಿಲ್ಲ ಅನ್ನತಕ್ಕಂಥ ರೀತಿಯಲ್ಲಿ ನಮ್ಮ ಕನ್ನಡ ಮಾಧ್ಯಮದ ಮಕ್ಕಳಿಗೆ 5,000 ಫೀಸು, 4,000 ಫೀಸನ್ನು ತೆಗೆದುಕೊಂಡು ಅಂಥ ಒಂದು ಉತ್ಕೃಷ್ಟವಾದಂಥ ಬಂಗ್ಲೆಯನ್ನು, ಇನ್ಫ್ರಾಸ್ಟ್ರಕ್ಚರನ್ನು ನಾವು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಮಿಲೇನಿಯಂ ಕನ್ನಡ ಮಾಧ್ಯಮ ಶಾಲೆ ಕೊಟ್ಟಿದೆ ಅನ್ನತಕ್ಕಂಥ ಮಾತನ್ನು ತಮ್ಮ ಗಮನಕ್ಕೆ ತರಿಸ್ತೀನಿ. ಜೊತೆಗೆ ಸ್ನೇಹಿತರೆ,
JEEಯಲ್ಲಿ ಆಲ್ ಇಂಡಿಯಾ ರ್ಯಾಂಕನ್ನು ಅನೂಪ್ ರಾಠೋಡ್ ಚೌಹಾಣ್ ಅಂತಕ್ಕಂಥ ವಿದ್ಯಾರ್ಥಿ 149ನೇ ರ್ಯಾಂಕನ್ನು ಪಡೆದಿದ್ದು ಕೂಡ ಅತ್ಯಂತ ಗ್ರಾಮೀಣ ಪ್ರದೇಶದಿಂದ ಬಂದಂಥ ಅನೂಪ್ ಚೌಹಾಣ್ ಆ ವಿದ್ಯಾರ್ಥಿ ಕೂಡ 149ನೇ. ಇನ್ನು ನಾಳೆನ ದಿವಸ ಇವತ್ತೇನು ವಿಜೃಂಭಣೆಯಿಂದ ಇವತ್ತು ಮಾತೋಶ್ರೀ ದಾಕ್ಷಾಯಿಣಿ ಅವ್ವಾಜಿ ಅವರು ಅಭಿನವ ಶಿವಲಿಂಗ ಶಿವಾಚಾರ್ಯರು ಬಂದು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ. ಈಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂಥ ಮುಖ್ಯ ಅತಿಥಿಗಳಾಗಿ ಶ್ರೀ ಶರಣಬಸವಪ್ಪ ದರ್ಶನಾಪುರ್ ಅವರು ಬಂದಿದ್ದರು. ನಮ್ಮ ಸಚಿವರುಗಳು ಅವರು ಸ್ಮರಣ ಸಂಚಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಎಲ್ಲರೂ ಹಿತವಚನದ ಮಾತುಗಳನ್ನು ಆಡಿದ್ದಾರೆ. ನಮ್ಮೆಲ್ಲರಿಗೂ ಬೆನ್ನು ತಟ್ಟುವಂಥ ಕೆಲಸ ಮಾಡಿದ್ದಾರೆ. ಮತ್ತು ನಮ್ಮ ಹೆಗಲ ಮೇಲೆ ಒಂದು ಪವಿತ್ರವಾದಂಥ ಜವಾಬ್ದಾರಿಯನ್ನು ಇವತ್ತು ದಾಕ್ಷಾಯಿಣಿ ಅವ್ವಾಜಿಯಾಗಲಿ ಅಭಿನವ ಶಿವಲಿಂಗ ಶಿವಾಚಾರ್ಯರಾಗಲಿ ಮತ್ತು ನಮ್ಮ ಶರಣಬಸಪ್ಪ ದರ್ಶನಾಪುರ ಆಗಲಿ MY ಪಾಟೀಲರಾಗಲಿ ಅಲ್ಲಂ ಪ್ರಭು ಪಾಟೀಲರಾಗಲಿ ನಮೋಶಿ ಅವರಾಗಲಿ ಇವರೆಲ್ಲರೂ ಕೂಡ ನಮ್ಮ ಹೆಗಲ ಮೇಲೆ ಒಂದು ಪವಿತ್ರವಾದಂಥ ಜವಾಬ್ದಾರಿ 25ನೇ ವಾರ್ಷಿಕ ಏನು ರಜತ ಮಹೋತ್ಸವಕ್ಕೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಅವರ ಪಾದಕ್ಕೆ ಮುಟ್ಟಿ ಹೇಳ್ತೇನೆ, ನಾವೆಲ್ಲರೂ ಆ ನಿಟ್ಟಿನಲ್ಲಿ ನಡಿಲಿಕ್ಕೆ ಪ್ರಯತ್ನ ಮಾಡ್ತೇವೆ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಳಿನ ದಿನ 800 ಜನ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಆ 800 ವಿದ್ಯಾರ್ಥಿಗಳಲ್ಲಿ ಸುಮಾರು 150-200 ಜನ ಡಾಕ್ಟರ್ಗಳಿದ್ದಾರೆ. ದೇಶ ವಿದೇಶಗಳಿಂದ ಬಂದು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಿಮ್ಮೆಲ್ಲರ ಸಹಕಾರವನ್ನು ನಾನು ಈ ಅಧ್ಯಕ್ಷನಾಗಿ ಮತ್ತೊಮ್ಮೆ ತಮ್ಮ ಸಹಕಾರವನ್ನು ನಾನು ಬಯಸ್ತೇನೆ. ಧನ್ಯವಾದಗಳು. ಕಲಬುರಗಿ ನಗರದ ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯನ್ನು ನಮ್ಮ ಒಂದು ಸ್ನೇಹಿತರ ಗುಂಪು ಸೇರಿ 2000 ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ವಿ. 2000 ಇಸ್ವಿಯಲ್ಲಿ ಪ್ರಾರಂಭ ಮಾಡಿದ್ದಕ್ಕಾಗಿ ಈ ಸಂಸ್ಥೆಯ ಅಡಿಯಲ್ಲಿ ನಡೀತಾ ಇರುವಂಥ ಮಿಲೇನಿಯಂ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಮಿಲೇನಿಯಂ ಮತ್ತು ಕಾಲೇಜಿಗೂ ಸಹ ಮಿಲೇನಿಯಂ ಎಂದು ಹೆಸರನ್ನು ನಾವು ಇಟ್ಟಿದ್ದೀವಿ. 2000 ಇಸ್ವಿಯಲ್ಲಿ ನಾವು ಈ ಶಾಲೆಯನ್ನು ಪ್ರಾರಂಭ ಮಾಡಿದಾಗ ಕೇವಲ 30-40 ಜನ ವಿದ್ಯಾರ್ಥಿಗಳಿದ್ದರು, 6 ಜನ ಶಿಕ್ಷಕರಿದ್ದರು. ಆವಾಗ ನಮಗೆ ಈ ಸಂಸ್ಥೆ ಈ ಪ್ರಮಾಣದಲ್ಲಿ ಬೆಳೆಯಬಹುದು ಅನ್ನುವಂಥ ನಿರೀಕ್ಷೆ ನಮಗೆ ಇರಲಿಲ್ಲ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಈ ಮಾತನ್ನು. ಈ ಸಂಸ್ಥೆ ಇವತ್ತು ಯಾವ ಪ್ರಮಾಣದಲ್ಲಿ ಬೆಳೆದು ನಿಂತಿದೆ ಅಂದರೆ ಸುಮಾರು 3000 ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ. 150 ಶಿಕ್ಷಕರಿದ್ದಾರೆ. 50ಕ್ಕೂ ಹೆಚ್ಚು ಸಿಬ್ಬಂದಿ ವರ್ಗದವರು ನಮ್ಮಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಪ್ರಮಾಣದಲ್ಲಿ ಈ ಶಿಕ್ಷಣ ಸಂಸ್ಥೆ ಬೆಳೀಲಿಕ್ಕೆ ಮುಖ್ಯವಾಗಿ ಕಾರಣೀಕರ್ತರು ಯಾರು ಅಂತಂದರೆ ಪಾಲಕರು ಮತ್ತು ಶಿಕ್ಷಕರು. ಈ ಒಂದು ಶಿಕ್ಷಣ ಸಂಸ್ಥೆಗೆ ನಾಲ್ಕು ಕಂಬಗಳಿದ್ದಂಗೆ, ಒಂದು ಮ್ಯಾನೇಜ್ಮೆಂಟು, ಇನ್ನೊಂದು ಪಾಲಕರು, ಇನ್ನೊಂದು ಶಿಕ್ಷಕರು, ಮತ್ತೊಂದು ವಿದ್ಯಾರ್ಥಿಗಳು. ನಮ್ಮ ಒಂದು ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಈ 4 ಸ್ತಂಭಗಳೇನೆಂದರೆ ಬಹಳ ಬಲಿಷ್ಠವಾಗಿವೆ. ನಾವು ಮ್ಯಾನೇಜ್ಮೆಂಟ್ನವರು ಅತ್ಯಂತ ಪ್ರಾಮಾಣಿಕವಾಗಿ ಈ ಸಂಸ್ಥೆಯನ್ನು ಕಟ್ಟುವಂಥ ಪ್ರಯತ್ನ ನಾವು ಮಾಡಿದ್ದೀವಿ. ನಮಗೆ ಪಾಲಕರ ಬೆಂಬಲವೂ ಸಿಕ್ಕಿದೆ. ಮ್ಯಾನೇಜ್ಮೆಂಟ್ನವರು ಕಟ್ಟಡಗಳನ್ನು ಕಟ್ಟಿಕೊಡ್ತೀವಿ, ಲ್ಯಾಬ್ರೋಟ್ರಿಗಳನ್ನು ಮಾಡ್ತೀವಿ, ಗ್ರಂಥಾಲಯಗಳನ್ನು ಮಾಡ್ತೀವಿ, ಇನ್ನಿತರ ಸವಲತ್ತು ಸಲಕರಣೆಗಳನ್ನು ನಾವು ತಂದು ಕೊಡ್ಬೋದು. ಆದರೆ ಶಿಕ್ಷಣ ಸಂಸ್ಥೆಯ ಅವಲಂಬನ ಆಗೋದು, ಶಿಕ್ಷಣ ಸಂಸ್ಥೆ ಬೆಳೀಲಿಕ್ಕೆ ಮುಖ್ಯ ಕಾರಣಕರ್ತರಾಗೋದು ಯಾರು ಅಂತಂದರೆ ಅಲ್ಲಿರುವಂಥ ಶಿಕ್ಷಕ ವರ್ಗ. ನಮ್ಮಲ್ಲಿ ಶಿಕ್ಷಕ ವರ್ಗವನ್ನು ಆಯ್ಕೆ ಮಾಡುವಂಥ ವಿಧಾನ ಎಂಥದ್ದು ಅಂತಂದರೆ ನಾವು ಯಾವುದೇ ಜಾತಿ ಮತ ಪಂಥ ನೋಡದೇನೆ ಅವರ ಗುಣಮಟ್ಟವನ್ನು ನೋಡಿ ಆಯ್ಕೆ ಮಾಡ್ತೇವೆ. ಮತ್ತು ಎರಡನೇದಾಗಿ ಏನಂತಂದರೆ ನಮ್ಮ ಒಂದು ಸಂಸ್ಥೆಯ ಸದಸ್ಯರ ಯಾವುದೇ ಸಂಬಂಧಿಕರಾಗಲಿ ಕುಟುಂಬ ಸದಸ್ಯರಾಗಲಿ ಈ ಒಂದು ಶಾಲೆಯಲ್ಲಿ ಸೇವೆ ಸಲ್ಲಿಸುವಾಗಿಲ್ಲ. ನಾವು ಅದಕ್ಕೆ ನೌಕರಿಯನ್ನು ಕೊಡೋದಿಲ್ಲ ಇಲ್ಲಿ. ಈ ಕಾರಣಕ್ಕಾಗಿ ಇವತ್ತೇನೆಂದರೆ ಈ ಶಿಕ್ಷಣ ಸಂಸ್ಥೆ ಈ ಪ್ರಮಾಣದಲ್ಲಿ ಬೆಳೀಲಿಕ್ಕೆ ಕಾರಣೀಕರ್ತವಾಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ವಿಶೇಷವಾಗಿ 2000 ಇಸ್ವಿಯಲ್ಲಿ ಪ್ರಾರಂಭವಾದಂಥ ಈ ಶಿಕ್ಷಣ ಸಂಸ್ಥೆ ಇವತ್ತು ಬೆಳ್ಳಿ ಹಬ್ಬದ ಆಚರಣೆಯನ್ನು ಮಾಡಿಕೊಳ್ತಾ ಇದೆ. ನಾಳೆ ಅಲುಮ್ನಿ ಅಸೋಸಿಯೇಷನ್ ಫಾರ್ಮೇಷನ್ ಇದೆ. ಸಾವಿರಾರು ವಿದ್ಯಾರ್ಥಿಗಳೇನೆಂದರೆ ಬರ್ತಾ ಇದ್ದಾರೆ ದೇಶ ವಿದೇಶಗಳಿಂದ. ಏನಪ್ಪ ಅಂತಂದರೆ ಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ. ಅದು ನಮಗೆ ನಿಜವಾಗ್ಲೂ ಹೆಮ್ಮೆ ಇದೆ. ಈ ಸಂಸ್ಥೆಯಿಂದ ನೂರಾರು ವೈದ್ಯರನ್ನು ಸೃಷ್ಟಿಸಿದ್ದೀವಿ, ಸಾವಿರಾರು ಇಂಜಿನಿಯರ್ಗಳನ್ನು ಸೃಷ್ಟಿಸಿದ್ದೀವಿ. ಅದಕ್ಕೂ ಹೆಚ್ಚು ಸರ್ಕಾರಿ ನೌಕರಿಗಳಲ್ಲಿದ್ದಾರೆ, ಜೀವನದ ವಿವಿಧ ರಂಗಗಳಲ್ಲಿದ್ದಾರೆ. ನಮಗೆ ನಮ್ಮ ಅಲುಮ್ನಿಗಳ ಬಗ್ಗೆ ಎಷ್ಟು ಹೆಮ್ಮೆ ಇದೆ ಅಂದರೆ ಇವತ್ತು ನಮ್ಮ ಅಲುಮ್ನಿಗಳು ಏನಂದರೆ ಈ ದೇಶದ ಒಂದು ಸಂಪತ್ತಾಗಿ ಪರಿವರ್ತನೆ ಆಗಿದ್ದಾರೆ.
ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ವಿಶೇಷವಾದದ್ದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಲ್ಯಾಣ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೀತಾ ಇರುವಂಥ 2 ಶಾಲೆ ಮತ್ತು ಕಾಲೇಜಿನಲ್ಲಿ ನಾವು ಅತ್ಯಂತ ಕಡಿಮೆ ಫೀಸನ್ನು ತಗೊಂಡು ಬಹಳ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಇಂಗ್ಲೀಷ್ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ಎಷ್ಟು ಕಡಿಮೆ ಫೀಸ್ ಇದೆ ಇವತ್ತು ಅಂತಂದರೆ, RTE ಸರ್ಕಾರ ನಮಗೆ RTE ವಿದ್ಯಾರ್ಥಿಗಳಿಗೆ ಏನು ಫೀಸ್ ಕೊಡ್ತಾರೋ ಅದಕ್ಕಿಂತಲೂ ಕಡಿಮೆ ಫೀಸನ್ನು ತೊಗೊಂಡು ನಾವೇನಪ್ಪ ಅಂತಂದರೆ ಇವತ್ತು ನಾವು ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಇದ್ದೀವಿ. ಪಾಲಕರು ಈ ನಿಟ್ಟಿನಲ್ಲಿ ನಮಗೆ ಸಹಕಾರ ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಪಾಲಕರಿಗೆ, ವಿದ್ಯಾರ್ಥಿಗಳಿಗೆ, ನಮ್ಮ ಶಿಕ್ಷಕ ವೃಂದದವರಿಗೆ, ಆಡಳಿತ ಮಂಡಳಿಯ ನನ್ನ ಇತರ ಎಲ್ಲ ಸ್ನೇಹಿತರಿಗೆ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಹೇಳ್ತೇನೆ. ಧನ್ಯವಾದಗಳು.